ನನಗೆ ಒಂದು ಗೌರವದ ನುಡಿಗಳನ್ನಾಡಿದಂಥ ಪರಮ ಪೂಜ್ಯ ಮಧುಗೊಂಡ ಮಹಾರಾಜರ ಪಾದದಲ್ಲಿ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ ಅದೇ ರೀತಿ ನನಗೆ ಬಹಳ ಆತ್ಮೀಯರು ಮಾಳಿಂಗರಾಯ ಮಹಾಸ್ವಾಮಿಗಳು ಯಾವಾಗಲೂ ನನಗೆ ಬಹಳಷ್ಟು ನನಗೆ ಧೈರ್ಯನ ತುಂಬಿದರು. ಅವರ ಕ್ಷೇತ್ರನೂ ಕೂಡ ಅಂತ ದೇವಜಂತ ಮಾರಾಯರ ಕ್ಷೇತ್ರ. ಅವರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲಿದ್ದಂತಹ ಎಲ್ಲ ಹಿರಿಯರೇ, ಗಣ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಆತ್ಮೀಯ ತಾಯಂದಿರೇ, ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ 79ನೆಯ ನಮ್ಮ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಅದ್ರ ಜೊತೆಗೆ ಸ್ವಾಮಿಗಳು ಹೇಳಿದ್ರಲ್ಲ ಈಗ ಸಂಗೊಳ್ಳಿ ರಾಯಣ್ಣ ಜನ್ಮದಿನ ನೋಡಿ, ಅದನ್ನು ಕೂಡ ಯಾರು ನಮ್ಮ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರು ಸಂಸ್ಥಾನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಪೂಜ್ಯ ಶ್ರೀಗಳು ಹೇಳಿದ್ರೀಗ ತಾಯಿ ಮಗನ ಸಂಬಂಧ. ಆ ಕಿತ್ತೂರು ರಾಣಿ ಚೆನ್ನಮ್ಮನ ಸಂರಕ್ಷಣೆ ಮಾಡಿ, ಆ ಸಂಸ್ಥಾನವನ್ನ ಸಂರಕ್ಷಣೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಂಡರಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ನಾವು ಕೇವಲ ಹಾಲ್ಮತದ ಸಮುದಾಯಕ್ಕೆ ಸೀಮಿತ ಅಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಾರಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಝಾನ್ಸಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ದೇಶದ ಸಲುವಾಗಿ ಇವತ್ತೊಂದು ದಿವಸ ನಮ್ಗೆ ಹೋರಾಡಿದಂಥವ್ರು. ಇವ್ರು ಯಾವುದೇ ಜಾತಿಗೆ ಸೀಮಿತ ಅಲ್ಲ. ಏನಾಗ್ಬಿಟ್ಟರೆ ಇವತ್ತು ದಿವಸ ಅಂದ್ರೆ ಎಲ್ಲವನ್ನೂ ನಾವು ಜಾತಿಗೆ ಹಚ್ಬಿಡ್ತೀವಿ. ಬಸವಣ್ಣ ಅಂದ್ರೆ ಲಿಂಗಾಯತ ಕುಲಸ್ಥ, ಕನಕದಾಸರ ಅಂದ್ರೆ ಹಾಲ್ಮತ, ಸಂಗೊಳ್ಳಿ ರಾಯಣ್ಣ ಹಾಲ್ಮತ, ಎಲ್ಲ ಶ್ರೇಷ್ಠ ಎಲ್ಲರಿಗೂ ಕೂಡ ಆದರ್ಶ. ಹಾಲ್ಮತ ಸಮುದಾಯ ಅಲ್ಲ, ಎಲ್ಲರಿಗೂ ಕೂಡ ಇವತ್ತು ಯುವಕರಿಗೆ ಪ್ರೇರಣೆ ಆಗ್ಬೇಕು. ಸಂಗೊಳ್ಳಿ ರಾಯಣ್ಣ ಇವತ್ತು ಈ ಮೂರ್ತಿ ಹಾಕೋದ್ರಿಂದ ಸುಮ್ಮನೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ತುಳಸು ಮಾಡಿದ್ರೆ ಆಗೋದಿಲ್ಲ. ಮೂರ್ತಿಗಳು ಪ್ರೇರಣೆ ಆಗ್ಬೇಕು. ತುಳಸು ಸಂಗೊಳ್ಳಿ ರಾಯಣ್ಣ ತರ ನಾವು ರಾಷ್ಟ್ರ ಭಕ್ತರಾಗಬೇಕು, ದೇಶವನ್ನ ಪ್ರೀತಿಸಬೇಕು. ಆ ಯುವ ಜನಾಂಗಕ್ಕೆ ಒಂದು ಸಂದೇಶ ಇವತ್ತು ದಿವಸ ನಾವು ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಬಹಳಷ್ಟು ವಿಚಾರಗಳನ್ನ ಹೇಳ್ತೀನಿ. ಇನ್ನೊಂದು ಕಾರ್ಯಕ್ರಮ ಕಾಕಣಿಕೆಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾಕೆ ನಾನು ಕೇವಲ ಮಾಲಾರ್ಪಣೆ ಮಾಡಕ್ಕೆ ಹೋಗ್ತೇನೆ. ಯಾಕೆ ನಾನು ಅವತ್ತು ಅವರು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನನಗೆ ಬೇರೆ ಒಂದು ಇದರಲ್ಲಿ ನಾನು ಹೋಗಿದ್ದೆ, ಸುನೀಲ್ ಗೌಡ್ರು ಹೋಗಿದ್ರೆ, ಹೀಗಾಗಿ ನೀವು ಬರಬೇಕು ಇವತ್ತಂದ್ರೆ ಅವರು ಹಠ ಮಾಡಿದ್ದಾರೆ. ಇದ್ರ ನಂತರ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಆದ್ರೆ ಇವತ್ತು ಬಹಳಷ್ಟು ವಿಚಾರಗಳನ್ನ ಇವತ್ತು ಮಧುಗೊಂಡ ಮಹಾರಾಜರು ಹೇಳಿದ್ದಾರೆ. ಇವತ್ತು ವಿಜಯಪುರ ಜಿಲ್ಲೆ ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ. ಬ್ರಿಟಿಷರು ಇರುವ ಸಂದರ್ಭದಲ್ಲಿ ರಾಜಸ್ಥಾನದಾಗ ಜೈಸಲ್ಮೇರು, ಕರ್ನಾಟಕದಲ್ಲಿ ಬಿಜಾಪುರ, ಇವೆರಡು ಅತ್ಯಂತ ಬರಗಾಲ ಪೀಡಿತ ಪ್ರದೇಶಗಳು ಅಂತೇಳಿ ಬ್ರಿಟಿಷರು ದಾಖಲಿಸಿದಂಥದ್ದು, ಘೋಷಣೆ ಮಾಡಿರುವಂಥದ್ದು. ಅದಕ್ಕೆ ಇವತ್ತಿಗೂ ನೀವು ನಮ್ಮ ಅಂಬೇಡ್ಕರ್ ಚೌಕ ಐತಲ್ಲ, ಮೂರ್ತಿ ಐತಲ್ಲ, ಅಂಬೇಡ್ಕರ್ ಮೂರ್ತಿ ಮುಂದೆ ಏನೈತಿ? ಬರಗಾಲ ನಿವಾರಣಾ ಕೇಂದ್ರದ ವಿಲ್ಸನ್ ಆಂಟಿ ಫೆಮಿನ್ ಸೆಂಟರ್ ಅಂತ ಹೇಳಿ. ಇವತ್ತು ಆಲ್ಮಟ್ಟಿ ಅಣೆಕಟ್ಟು ಆಯ್ತು. ಆಲ್ಮಟ್ಟಿ ಅಣೆಕಟ್ಟು 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಇದ್ದಾಗ ಶಂಕುಸ್ಥಾಪನೆ ಮಾಡಿದಂಥದ್ದು. ನಾವು ಹುಟ್ಟಿದ ವರ್ಷನೂ ಅದೇ.
ಶಂಕುಸ್ಥಾಪನೆ ವರ್ಷ ಏನೋ ಸ್ವಲ್ಪ ಋಣಾರ್ ಬಂದಿರ್ತದೆ ಎಲ್ಲ ಒಂದ್ ಕಡೆ. ಮುಂದೆ ಕೃಷ್ಣ ತೀರ್ಪು ಬಂತು, ಬಚಾವತ್ ತೀರ್ಪು ಅಂತ ಹೇಳಿ. ಆ ತೀರ್ಪಿನಲ್ಲಿ ಇವತ್ತು ದಿವಸ ಲಕ್ಷಾಂತರ ಎಕರೆ ಭೂಮಿ, ಅವಿಭಾಜ್ಯ ಜಿಲ್ಲೆ ವಿಜಯಪುರ, ಬಾಗಲಕೋಟ ಕೂಡಿ ಒಂದೇ ಜಿಲ್ಲೆ ಆಗಿತ್ತವ. ಈಗ ಬೇರೆ ಬೇರೆ ಆಗಿರೋ ಅವಿಭಾಜ್ಯ ಜಿಲ್ಲೆ ವಿಜಯಪುರ. ಲಕ್ಷಾಂತರ ಎಕರೆ ಭೂಮಿ ಕಳ್ಕೊಂಡ್ರು ನಮಗೆ ನೀರಾವರಿ ಎಷ್ಟಾಯ್ತು? 75,000 ಎಕರೆ. 2 ಲಕ್ಷ ಎಕರೆ ಭೂಮಿ ಕಳ್ಕೊಂಡು ನೀರಾವರಿ ಆಗಿದ್ದು 2 ಲಕ್ಷನೂ ಅಲ್ಲ, ಅಪ್ಗಳು 75,000. 75,000. ಅದೇನೋ ಹಿರಿಯರ ಆಶೀರ್ವಾದ, ಪೂಜ್ಯರ ಆಶೀರ್ವಾದ, ತಮ್ಮೆಲ್ಲರ ಒಂದು ಕನಸು. 2ನೇ ತೀರ್ಪು ಕೃಷ್ಣ ನ್ಯಾಯಾಧಿಕರಣ ತೀರ್ಪು, ಬ್ರಿಜೇಶ್ ಕುಮಾರ್ ತೀರ್ಪು 2010 ಬಂತು. ಮುಂದಕ್ಕೆ ಅದಕ್ಕೆ ಸ್ಪಷ್ಟೀಕರಣ ಅರ್ಜಿಯಾಗಿ ಮೊದಲು 177 ಮಾಡಿದ್ರು, 4 TMC ಕಡಿಮೆ ಆಯ್ತು, 173 TMC 2013 ಆಯ್ತು. ಬಹುಶಃ ಬಸವಣ್ಣ, ಇವತ್ತು ಮಾಲಿಂಗರಾಯ, ಸಿದ್ದೇಶ್ವರ ಮಹಾಸ್ವಾಮೀಜಿಯವರೆಲ್ಲ ಆಶೀರ್ವಾದ ಇತ್ತು. ಅದೇ ಸಂದರ್ಭದಲ್ಲಿ 2013 ನಾನು ನೀರಾವರಿ ಮಂತ್ರಿ. ನಾವೊಂದು ನಿರ್ಧಾರ ಮಾಡಿದೆ, ಏನಾದ್ರೂ ಮಾಡಿ ಇವತ್ತು ಸಹ ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಬಕ್ಷಿ ನೀರಿನ ಬಗ್ಗೆ ಇಬ್ಬರು ಅಪ್ಕೊಂಡು ಹೇಳಿದ್ರು. ಸಿದ್ದೇಶ್ವರ ಅಪ್ಕೊಂಡು ಒಂದ್ಸಲ 20 ವರ್ಷ 25 ವರ್ಷ ಆಗಿರ್ಬೇಕು, ಇಲ್ಲೇ ನಿಮ್ಮ ತಿಕೋಟ BLD ಶಾಲೆ ಕಾಲೇಜ್ನಾಗ. ಅವ್ರು ಹೇಳಿದ್ರೆ, MP ಪಾಟೀಲ್ರ ಒಳ್ಳೆ ಒಂದು ಬೋರ್ ಹೊಡಿತೀವಿ, 2 ಇಂಚ್ ನೀರು ಬೀಳ್ತಾವ್. ಆ 2 ಇಂಚ್ ನೀರ್ನಾಗೆ ಡ್ರಿಪ್ ಮಾಡಿ ಪೈಪ್ ಲೈನ್ ಮಾಡ್ಕೊಂಡು ನಮ್ಮ ರೈತರು ಇವತ್ತು ಸಹ ದ್ರಾಕ್ಷಿ ಬೆಳೀತದಾರ. ಒಳ್ಳೆ ಭೂಮಿ ಐತಿ, ದೇವ್ರು ಒಳ್ಳೆ ಬಿಸಿಲು ಕೊಟ್ಟ. ನಾವು ಅಂತೀವಿ ಕೆಟ್ಟ ಬಿಸಿಲು ಅಂತೀವಿ. ಅವ್ರದ್ದು ಒಳ್ಳೆ ಭೂಮಿ ಅದ, ದೇವ್ರು ಒಳ್ಳೆ ಬಿಸಿಲು ಕೊಟ್ಟಾನ, ಒಳ್ಳೆ ಭೂಮಿ ಕೊಟ್ಟಾನ, ಒಳ್ಳೆ ಬಿಸಿಲು ಕೊಟ್ಟಾನ. ನೀವ್ರು ಏನ್ ಕೆಟ್ಟ ಬಿಸಿಲು ಐತಿ ಪಾತ್ರಿ, ಬಿಜಾಪುರ ಬಿಸಿಲು. ಅವ್ರು ಯಾಕೆ ಹೇಳಿದ್ರೆ, ಆ ಬಿಸಿಲಿಗೆ ನಿಮ್ ದ್ರಾಕ್ಷಿ, ದಾಳಿಂಬರಿ, ಬಾಳೆಹಣ್ಣ ಎಲ್ಲ ಸಿಹಿ ಹಾಕವು, ಚಿಕ್ಕು ಹಣ್ಣ. ಅದು ಇಟ್ಟದ್ರೆ ಹಾಕಿದ್ರೆ ಅದು ತಂಪಿತನ ಆಗಂಗಿಲ್ಲಪ್ಪ. ಆದ್ರೆ ಈ ಭೂಮಿ ಮತ್ತು ಈ ಸೂರ್ಯನ ಮಧ್ಯೆ ಈ ಭೂಮಿಗೆ ಒಂದು ಬೊಕ್ಷಿ ನೀರು ಬೇಕು. ಈ ಭೂಮಿಗೆ ಒಂದು ಬೊಕ್ಷಿ ನೀರು ಕೊಟ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಮೀರಿಸ್ತದ ಅಂತ ಹೇಳಿ. ಅದ್ರ ಅಮೆರಿಕದ ಕ್ಯಾಲಿಫೋರ್ನಿಯಾ ಪ್ರಸಿದ್ಧವಾದ ಹಣ್ಣು ಬೆಳೀತಿದ್ರು, ವಿಶೇಷವಾಗಿ ದ್ರಾಕ್ಷಿ ಬೆಳೀತಿದ್ರು. ಈ ಕ್ಯಾಲಿಫೋರ್ನಿಯಾದ ಬರಗಾಲ ಇಲ್ಲ, ಬಿಡು ಬೇಡ, ಬಿಡು ಒಂದ್ ನಿಮಿಷ ಇರು, ಸುಮ್ಮಿರು, ನಾ ಮಾತಾಡೋದು ತಪ್ಪಿಡ್ರಿ ಬರಲ್ಲ. ಕ್ಯಾಲಿಫೋರ್ನಿಯಾ ಮೇರಿಸ್ತದ ಅಂತೇಳಿ ಪ್ರಸಿದ್ಧವಾದಂತ ದ್ರಾಕ್ಷಿ ಬೆಳೆಯುವಂಥದ್ದು. ಆದ್ರೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಆಣೆಕಟ್ಟಿನ ನ್ಯಾಯಾಧಿಕರಣ ತೀರ್ಪು ಬಂದಿದ್ದು 2013. ನಾನು ಸ್ವಲ್ಪ ಕರೆಸಿದ್ರು ಒಂದ್ ದಿವಸ. ಅವ್ರು ಹೇಳೋದಕ್ಕೆ ಕರೆಸಿದ್ರು ನನಗೆ, MP ಪಾಟ್ರ ನಮ್ಮೆಲ್ಲಾ ಜನರಿಗೆ ಬಹಳ ಖುಷಿ ಆಗ್ಯದ, ನನಗೂ ಬಹಳ ಖುಷಿ ಆಗ್ಯದ. ನಮಗ್ ಬೇಕಾಗಿದ್ದ ಖಾತೆ ಸಿಕ್ಕದ, ನೀರಾವರಿ ಖಾತೆ ಕೂಡ ಬೇಕಾಗಿದ್ದ ಖಾತೆ ಸಿಕ್ಕದ, ಬಹಳ ಖುಷಿ ಆಗ್ಯದ. ಒಂದು ಸಲಹೆ ನಿಮಗದ ಅಂತ ಹೇಳ್ರಿ ಕೂಡ, ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಡ್ರಿ. ಈ ಅವಕಾಶವನ್ನು ಸದುಪಯೋಗ ಮಾಡ್ಕೊಡ್ರಿ. ದಿವಸ 12 ತಾಸು ಕೆಲಸ ಮಾಡಿ. ಯಾಕಂದ್ರೆ ಮುಂದೊಂದು ದಿವಸ ನೀವು ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರ ಮುಂದೊಂದು ದಿವಸ ಪಶ್ಚಾತ್ತಾಪ ಪಡೋ ಪ್ರಶ್ನೆ ಬರ್ತದ. ಇನ್ನೊಂದು ವರ್ಷ ಅಧಿಕಾರ ಸಿಕ್ಕಿದ್ರ ನಾ ಬಿಜಾಪುರ ನೀರು ತಂದು ಕೊಡ್ತಿದ್ದೆ, ಇನ್ನೊಂದು ತಿಂಗಳಿದ್ರ ನಾನು ನೀರು ತಂದು ಕೊಡ್ತಿದ್ದೆ, ಇನ್ನೊಂದು ವಾರ ಇದ್ರ ನಾ ಬಿಜಾಪುರ ನೀರು ತಂದು ಕೊಡ್ತಿದ್ದೆ, ಇನ್ನೊಂದು ದಿವಸ ಇದ್ರ ನೀರು ಕೊಡ್ತಿದ್ದೆ, ಇನ್ನೊಂದು ತಾಸು ಇದ್ರ ನಾ ಬಿಜಾಪುರ ನೀರು ಕೊಡ್ತಿದ್ದೆ. ಒಂದು ವರ್ಷ, ಒಂದು ತಿಂಗಳ, ಒಂದು ವಾರ, ಒಂದು ದಿವಸ, ಒಂದು ತಾಸು ನಿಮ್ ಕೈಗಳಾಗಿಲ್ಲ. ದಯವಿಟ್ಟು ಇದನ್ನ ಮಾಡಿ. ಮಧುಕೊಂಡೇಶ್ವರ ಮಹಾಸ್ವಾಮೀಜಿಯವರು ಹೇಳಿದ್ರು, ನಿಮ್ಮನ್ನ ಯಾರು ಕೈ ಬಿಡಂಗಿಲ್ಲ. ಪ್ರಾಣಿ ಪಕ್ಷಿಗಳು ಇವತ್ತು ಸಹ ನೀರು ಕುಡ್ದಾವ್, ಅವತರ ಉಪಕಾರ. ಇದನ್ನ ನನಗೆ ಹಿಂದೆ ನಿಮ್ಮ ಡೆಲ್ಲಿ ಪ್ರಸಿದ್ಧ ದರ್ಗಾ ಇತ್ತಲ್ಲ, ನಿಜಾಮುದ್ದೀನ್ ದರ್ಗಾ ಸಾಹೇಬರು ಬಂದಿದ್ರು. ಅವ್ರು ನನಗೆ ಹೇಳಿದ್ರು, ಅವ್ರು ತಮ್ಮ ಉರ್ದು ಭಾಷೆದಾಗ, ये जानवर और पक्षी जो आपके तालाब का पानी ಅಂದ್ರೆ ಕರಿ ನೀರು ಕುಡ್ದವಲ್ಲ, ಉನ್ಕಾ ದುವಾ आपको होता है, ಅವತರ ಆಶೀರ್ವಾದ ನಿಮ್ಗೆ ಆಗ್ತದೆ ಅಂತ ಹೇಳಿದ್ರು. ನಾನು ನೀವು ಹೇಳಿದ್ರು ಕೂಡ ನೋಡಕ್ ಹೋಗಿದ್ರು, ಇಲ್ಲಿ ಏನೋ ಒಂದು ಇಂಟ್ಯಾಕ್ ಬಂದಿದ್ರು ನಿಜಾಮುದ್ದೀನ್ ದರ್ಗಾ ಸಾಹೇಬ. ಆದ್ರೆ ಸಿದ್ದೇಶ್ವರ ಒಂದು ಬೇರೆನೇ ಹೇಳಿದ್ರು,
ಎಂ.ಬಿ. ಪಾಟೀಲ್ರ ನಿಮ್ ಬಾಳ ಮಂದಿ ಸ್ವಾಮಿಗಳು ಕರೀತಾರ, ಸನ್ಮಾನ ನೀರಾವರಿ ಮಂತ್ರಿ ಆಗಿಲ್ಲ ಸನ್ಮಾನ ಕರೀತಾರ, ಧಾರ್ಮಿಕ ಕಾರ್ಯಕ್ರಮ ಕರ್ತಾರ, ಹೋಗ್ಬೇಡ್ರಿ. ಮುಂದೆ ಸುಧಾರಿಸ್ಕೊಂಡು ಹೇಳಿದ್ರು ನಮ್ಮಂತ ಸ್ವಾಮಿಗಳು, ನಾನು ಒಳ್ಕೊಂಡು ಅಂತ ಹೇಳಿದ್ರು. ಬಹಳ ದೊಡ್ಡ ವ್ಯಕ್ತಿತ್ವ. ಎರಡನೇದಾಗ ಹೇಳಿದ್ರು ನಿಮ್ಮ ಅಧ್ಯಕ್ಷದ ಮದುವೆ ಇರ್ತಾವು, ಸತ್ತದಿರ್ತದ, ಹೋಗ್ಬೇಡ್ರಿ. ಅದ್ರ ಮುಂದಿನ ಕಥೆ ಹೇಳ್ತೇನೆ. ನಿಮ್ ಬೇರೆ ಸಂಸ್ಥೆ ಏನಾಯ್ತಲ್ಲ ಜಿ.ಕೆ. ಪಾಟೀಲ್ ಹಚ್ಚ್ರಿ ಅಂದ್ರು. ನಿಮ್ಮ ಮನ್ಯಾಗ ಹೆಂಡತಿ ಮಕ್ಕಳು ತುಸು ಹೇಳ್ಕೊಡ್ರಿ. ಅದರ ನೀರು ಬಿಟ್ಟು ಬೇರೆ ಕೆಲಸ ಇಲ್ಲ, ನೀರು ಬಿಟ್ಟು ಬೇರೆ ಕೆಲಸ ಇಲ್ಲ. 5 ವರ್ಷ ಫುಲ್ ಅದೇ ಮಾಡುದು ನೀವು ಬರೇ. ಹೇಳಿದ್ರು ನಿಮ್ಮ ಅಧ್ಯಕ್ಷರ ಜನ ನಿಮ್ ತಪ್ಪು ತಿಳ್ಕೋಬಹುದು. ನೀವರು ಮದುವೆಗೆ ಹೋಗಿಲ್ಲ, ಸತ್ತಾಗ ಹೋಗಿಲ್ಲ, ಜಾತ್ರೆಗೆ ಹೋಗಿಲ್ಲ, ಇದಕ್ಕೆ ಹೋಗಿಲ್ಲ ಅಂತ ನಿಮ್ ತಪ್ಪು ತಿಳ್ಕೋಬಹುದು. ಪರಿಣಾಮ ಬೇಕಾದಾಗಿರ್ಲಿ, ಪರಿಣಾಮ ಬೇಕಾದಾಗಿರ್ಲಿ, ನೀವು ಈ ಕೆಲಸ ಮಾಡಿ. ಪರಿಣಾಮ ಅಂದ್ರೆ ಬೇಕಾಗಿರೋದೇನು, ನಿಮ್ಮ ಜನ ಸೋರಿಸಿದ್ರು ಪರಿಣಾಮ ಚಿಂತೆ ಮಾಡಕ್ ಹೋಗ್ಬೇಡ, ಈ ಕೆಲಸ ಮಾಡಿ. ಪರಿಣಾಮ ಬೇಕಾದಾಗಿರ್ಲಿ. ಐದು ವರ್ಷ ನಿಮ್ಗೆ ಗೊತ್ತದ, ಜಗಬಣ ನಿನಗೂ ಗೊತ್ತದ, ಕೃಷ್ಣ ಕಾಡ. 5 ವರ್ಷ ನಾನು ಪ್ರಾಮಾಣಿಕವಾಗಿ ಸಿದ್ದೇಶ್ವರ ಮಾತನ್ನು ನಡೆಸ್ಕೊಂಡ್ ಬಂದಿದ್ದೀನಿ. ಮಧ್ಯಾಹ್ನದಾಗ ಜಕ್ಕಪ್ಪಣ್ಣ ಎಲ್ಲ ಇವ್ರು ಆರಾಮ್ ಕಮ್ಗ ಊಟ ಮಾಡ್ತಿದ್ರು, ನಾ ಚಪಾತಿ ಸುಳಿ ತಿನ್ ಕೂತೋಗಿನಿ. ಮುಂಜಾನೆ ಗಾಡ್ಯಾಗ ಮನ್ಯಾಗ ಒಂದು 50 ಚಪಾತಿ, ಉದುರ್ಬೇಳೆ, ಶೇಂಗಾ ಚಟ್ನಿ. ಇವ್ ಒಂದ್ಸಲ ತಿರ್ಸಿದ್ರ ಸಾಕು. ಸೋಮನಾಥ್ ಸಾವ್ಕಾರ್ ನಾನು ನೆನಪೈತಿ. ಇವು ಸೋಮನಾಥ್ ಸಾವ್ಕಾರ್ ತೊಡ್ದಾಗ ಹಿರಿಗಳಿಗೆ ಹಾಕೊಂಡಿರ್ತದ, ಏನ್ರಪ್ಪ ಅಂತ ಬುತ್ತಿ ತೆಗೆದು ಕೊಟ್ಟು ಇವಂಗ, ನಾ ಸುಳಿತೀನಪ್ಪ ನೀನು ಅಂತ. ಇವ್ ಸೋಮನಾಥ್ ಸಾವ್ಕಾರ್ ಜಕ್ಕಪ್ಪಣ್ಣ ಹೇಳ್ತಾನೆ, ಇದಂತ ಪಡೆ ಬತ್ತು ಮರ ನಮ್ಗೆ ಒಂದು ದಿವಸಕ್ಕೆ ಇದೇ ತಿಕೋಟ ಕ್ಲಾಸಿಕ್ ಸೋಮನಾಥ್ ಸಾವ್ಕಾರ್ ಅದು ಐತಲ್ಲ ತೋಟಾಲಿ, ಏನ ಇವು ನೆನಪೈತಿ ನನಗೆ. ನಾವು ಮೊದಲು ಬಹಳ ಆರಾಮಿದ್ದೀವಪ್ಪ, ಮರ ಇಲ್ಲೇ ಊರ್ ಕೈ ಬಂದು ಸಿಕ್ಕಿವಲ್ಲ ಅಂದ್ರೆ ಕಮ್ಗ. ಮತ್ ನಾ ಏನ್ರೆ ಕಮ್ಗ ಊಟ ಮಾಡ್ಕೊಂಡು ಕೂತಿದ್ನಿ, ನಿದ್ದೆ ಮಾಡ್ ಮಧ್ಯಾಹ್ನ 1-2 ತಾಸು ನಿದ್ದೆ ಮಾಡಿದ್ರೆ ಇವತ್ತು ನೀರು ಬರ್ತಿರ್ಲಿಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ದಂಗ ಆ 1 ವರ್ಷ, 1 ತಿಂಗಳ, 1 ವಾರ, 1 ದಿವಸ, 1 ತಾಸ ನಮ್ಮ ಕಡೆ ಇರ್ತಿರ್ಲಿಲ್ಲ. ಅದು ಬಿಡ್ರಿ, ಅದು ಬೇರೆ, ಇದು ಬೇರೆ, ಅದು ಬೇರೆ. ಇದು ನೋಡ್ರಿ, ಸೂರ್ಯಚಂದ್ರ ಹೊತ್ತನಾಗ ಯಾರೊಬ್ರು ಓಟ್ ಹಾಕ್ತಾರೆ, ಯಾರು ಓಟ್ ಹಾಕಂಗಿಲ್ಲ. ಯಾರು ಪ್ರಾಣಿ ಪಕ್ಷಿಗಳ ಆಶೀರ್ವಾದ, ಇತಿಹಾಸ ನಾನು ಉಳಿತೀನಲ್ಲ, ಇತಿಹಾಸ ನಾನು ಉಳಿತೀನಲ್ಲ, ನೋಡಿ ಏನ್ ಮಾಡ್ಬೋದು ಈಗ. ಆದ್ರೆ ಇವತ್ತು ದಿವಸ ಇತಿಹಾಸ ಬ್ರಿಟಿಷರ್ ಟೈಮ್ ಹಿಡ್ಕೊಂಡು ಇಲ್ಲಿ ತನ ಅಪ್ಪಗಳು ಹೇಳ್ದಂಗ ಬರಗಾಲ ಪ್ರದೇಶ ಹೆಣ್ಣು ಕೊಡ್ತಿದ್ದಿಲ್ಲ ಅಂತ ಹೇಳಿದ್ರು. ನಮ್ಮ ಹಣ್ಣು ಕೊಡ್ತಿದ್ದಲ್ಲ ಅಂತ ಹೇಳಿ ಇಂಥ ಪರಿಸ್ಥಿತಿ ನಮಗಿತ್ತು. ಕುಡಿಯಾಕ ನೀರು ಇರ್ತಿದ್ದಿಲ್ಲ. ಇದು ರತ್ನಾಪುರದಾಗ ಕುಡಿಯಾಕ ನೀರು ಎಲ್ಲಿನೂ ಕೂಡ ಕನ್ನಡ ಎಲ್ಲಿ ಕುಡಿಯಾಕ ನೀರು ಸಿಗ್ತಿದ್ದಲ್ಲ. ಟ್ಯಾಂಕರ್ಸ್ಗಳು ಎಲ್ಲ ಟ್ಯಾಂಕರ್ ಕಾಣ್ತೀರಿ, 90% ಕಟ್ ಆಗ. ಹೀಗೇನೋ ಒಂದು ಎಲ್ಲರ ಆಶೀರ್ವಾದ ಇವತ್ತು ಈ ವಿಜಯಪುರ ಜಿಲ್ಲೆ ಸಮೃದ್ಧಿ ಆಗ್ಯದ. ಮೊದಲ ಅಪ್ಪಗಳ ಎಲ್ಲ ಇಲ್ಲಿ ಕಿಮ್ಮತ್ತ ಯತ್ನಾದಾಗ 20,000 ರೂಪಾಯಿ ಇತ್ತು. ಬಾರಿ ಯತ್ನಾಪುರದಾಗ 1 ಲಕ್ಷ 2 ಲಕ್ಷ ಇರ್ಬೇಕು. ಅವ ಈ ನೀರು ಬರೋಕ್ಕಿಂತ ಮೊದಲು 50,000 ರೂಪಾಯಿ ಇತ್ತು. ಈಗ ಎಷ್ಟಾಗ್ಯದಪ್ಪ? 20-25 ಲಕ್ಷ ಆಗ್ಯದ. ಈಗ ಕೊಡಬೇಡ್ರಿ, ಕೊಡವ್ರಲ್ಲ ಕೊಡಬೇಡ್ರಿ. ಮತ್ತ ಬರೇ ನಿಮ್ಮ ಆಸ್ತಿ ಕಿಮ್ಮತ್ ಹೆಚ್ಚಿಗಾಯ್ತು. ಅದ್ರ ಜೊತೆಗೆ ಪ್ರತಿ ವರ್ಷ ಎಷ್ಟು ಬೆಳಿತಿದ್ರಿ ನೀವು? 10-20 ಸಾವಿರ ರೂಪಾಯಿ ಬೆಳಿತಿದ್ರಿ. ನೋಡ್ಬೋದು. ಹೌದು. ನಮ್ಮ ಮುತ್ತೆ ಒಬ್ಬ ಬೆಳಿತಿದ್ ದ್ರಾಕ್ಷಿ ಇಲ್ಲಿ ವರ್ಷಿಗೆ. ಎಲ್ಲರೂ ಲಕ್ಷಾಂತರ ರೂಪಾಯಿ per ಎಕರೆ ಬೆಳಿತೀರಿ. ಅದಿಲ್ರಪ್ಪ ಇನ್ನೊಂದು ದೊಡ್ಡ ತ್ರಾಸ ಐತಿ ಇವ್ರದ್ದು. ಪ್ರತಿ ವರ್ಷ ಇವರು ದ್ರಾಕ್ಷಿ ಉಳಿಸ್ಕೊಳಕ ಒಂದೊಂದು ಎಕರೆದಾಗ 5-10 ಬೋರ್ವೆಲ್ ಹೊಡಿಸಿದ್ರು. 50 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ರು. ಟ್ಯಾಂಕರ್ ನೀರು ಹಾಕ್ಸುದು ಬೆಳಿಗಲ್ಲ, ದ್ರಾಕ್ಷಿ ಉಳಿಸ್ಕೊಳಕ ಎಷ್ಟು ಟ್ಯಾಂಕ್. ಪ್ರತಿಯೊಬ್ಬ ನೋಡ್ರಿ ನೀವು 5-10 ಬೋರ್ವೆಲ್ ಹೊಡಿಸ. ನಾನು ಯಾವ್ದು ಸುದ್ದಿದ್ದು ಜೀವನ ಆಗ್ಯದ. ಇವತ್ತು
ಸಮೃದ್ಧಿ ಆಗ್ಯದ. ನಮ್ಮ ಆತ್ಮತೃಪ್ತಿ ಒಂದು ಇರ್ತದಲ್ಲ, ನಾವು ಮಾತಾಡಕ್ ಹೋದ್ರೆ ಯಾಕೆ ನಮ್ಗೆ ಇದಿರ್ತದಂದ್ರೆ ಮೊದಲು ಏನ್ರ ಕೂಡ ಬರೀ 2 ಬಡುತಿ ಮತ್ತು ಇದು 2 ಇದ್ದು 2 ಜಾಕ್ವೆಲ್ 10 ಜಾಕ್ವೆಲ್ ನಾ ಮಾಡಿ 10 ಜಾಕ್ವೆಲ್ 2 ಇದ್ದು ಮೊದಲು 1ನೇ ಹಂತ 2ನೇ ಹಂತ 10 ಜಾಕ್ವೆಲ್ 1,000 ಕಿಲೋಮೀಟರ್ ಮೇನ್ ಕೆನಲ್ 1 ಕಿಲೋಮೀಟರ್ ನನ್ನ ನಂತರ ಮತ್ತೊಬ್ಬಂಗ್ ಬಿಟ್ಟಿಲ್ಲ. ಮುಂದಿನ ಮಂತ್ರಿ ಏನ್ ಬಂದ್ರ ಜಾರಕಿಹೊಳಿ ಕಾರಜೋಳ ಅವ್ರ ಕಡೆ 1 ಕಿಲೋಮೀಟರ್ ಮಾಡಕ್ ಅವಕಾಶ ಕೊಟ್ಟಿಲ್ಲ, ನಾನೇ ಮಾಡಿ ಮುಗಿಸ್ಬಿಟ್ಟಿದ್ದೆ. ಆಮೇಲೆ ಇವೆಲ್ಲ ಎತ್ತರ ಇವ್ರದ್ದು ಬಹಳ ದೊಡ್ಡದ್ರೆ ಈ ತಿಕೋಟ ಭಾಗದವ್ರದ್ದು. ಇಲ್ಲಿ UK ಬೇರೆ ಕೃಷ್ಣಾ ನ್ಯಾಯಾಧಿಕರಣೂ ಇಲ್ಲ, ಇಲ್ಲಿ ಮುಳವಾಡ ಇಲ್ಲ, ಚಿಂಬಲ್ಗಿ ಇಲ್ಲ, ಗುತ್ತಿ ಬಸವಣ್ಣ ಏನೂ ಇಲ್ಲ. ಯಾಕಂದ್ರೆ ಅವೆಲ್ಲ 640 ಮೀಟರ್ ಮುಗಿತವ್ರು. ಅದನ್ನು 560 590 640 ನಾನ ಮಾಡಿದ್ನಿ. ಹೀಗಾಗಿ 1.5 ಲಕ್ಷ ಎಕರೆಗೆ ಗೊತ್ತು ಸಲ ನೀರು ಸಿಕ್ತಲ್ಲ ಬಬಲೇಶ್ವರಿಗೆ. ಅವು ಇರ್ಲಿಲ್ಲ ನೀರು. ಒಳ್ಳೆ ಹಸಿರು ಶಾಲೆ ಹಾಕೊಂಡ ಮುಳವಾಡಿ ಹಾಕ್ತಿರೋ ಹೋಗಿದ್ರು. ಅವ್ರು ನಮ್ಮ ಮುಳವಾಡಿ ಹಾಕ್ತಾರ ಇವ್ರು ಇಲ್ಲ ಅನ್ನೋದು ಗೊತ್ತಿರ್ಲಿಲ್ಲ. ಇವ್ರ ಪರಿಸ್ಥಿತಿ ಅಂದ್ರೆ ಇವರು 660 70 80 ಈ ಗುಡ್ಡ ಪ್ರದೇಶ ಇದು. ಕನ್ನಡಿ ಅಂದ್ರೆ ಗುಡ್ಡದ ತುದಿ ಮ್ಯಾಗ ಹೋಗ್ಬೇಕಂದ್ರೆ ಭಗೀರಥಗೆ ಸಾಧ್ಯ ಇಲ್ಲ, ಮನುಷ್ಯರಿಗೆ ಸಾಧ್ಯ ಇಲ್ಲ. ಆಗ ಭಗೀರಥನ ಆಶೀರ್ವಾದ, ಪೂಜ್ಯರೆಲ್ಲರ ಆಶೀರ್ವಾದ, ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ. ಒಂದ್ ಕಡೆ ಅವಕಾಶ ಸಿಕ್ತು. ಇದು ಮುಳವಾಡ ಚಿಮಲ್ಗಿ ಗುತ್ತಿ ಬಸವಣ್ಣ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ನೀರು ಉಳಿತಾಯ ನೀರು ನಮ್ಮ ಗೋದಾವರಿ ಪಲ್ಲವರಂ ಬೇಸಿನ ಅದನ್ನ ಬೊಮ್ಮಾಯಿಯವ್ರು ತಗೊಂಡಿದ್ರು ನೀರ, ನಾವೊಂದು ಹಿಡಿದು ತಗೊಂಡು ಸ್ವಾರ್ಥ ಇರುವುದಲ್ಲ ತಕೊಂಡು ಉಳಿತಾಯ ನೀರು ಅದು ಮಾಡಿ 6.8 TMC ನೀರು ಕೊಟ್ಟು 3,600 ಕೋಟಿ ರೂಪಾಯಿ 3,600 ಕೋಟಿ ರೂಪಾಯಿ ಯೋಜನೆ. 1,33,000 ಎಕರೆಗೆ 3,600 ಕೋಟಿ ರೂಪಾಯಿ. ಅಪ್ಪುಗಳ ನರೇಂದ್ರ ಮೋದಿ ಅವರು ದೊಡ್ಡವರು ಪ್ರಧಾನಮಂತ್ರಿಗಳಿಗೆ. ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಗೆ ಸ್ಪರ್ಧೆ ಮಾಡಿರ್ತಾರೆ 2014. ಅವರು ಪೇಪರ್ನಾಗ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಎಲ್ಲ ಇಂಗ್ಲಿಷ್ ಪೇಪರ್ ಹಿಂಗೊಂದು ಪೈಪ್ನ ಹಿಂಗ್ ಕೈ ಮಾಡ್ಯಾರ. 7 ಫೂಟ್ ಪೈಪ್ ನಾನು ನೀರು ಕೊಟ್ಟಿನ ಗುಜರಾತ್ನಾಗ, ನಾನು ನೀವು ಪ್ರಧಾನಮಂತ್ರಿ ಮಾಡ್ರಿ ಅಂತ ಹೇಳಿ. ಅವ್ರು ದೊಡ್ಡವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಪ್ರಧಾನಮಂತ್ರಿ ಆದವರು. ನಾ ಸಣ್ಣವಲ್ಲ. ನಮ್ ತುಮಚಿ ಬುಲೇಶ್ವರದು ಪೈಪ್ ಏಟ್ ಗೊತ್ತಟ್ರಿ ಪೋಳ 13 ಫೂಟ್ ರೀ ಪೋಳ. ಇಬ್ಬರು ನರೇಂದ್ರ ಮೋದಿ, ಒಬ್ಬರು ನರೇಂದ್ರ ಮೋದಿ 13 ಫೂಟ. ಅಷ್ಟೇ ಅಲ್ಲ, ಮಕ್ಕಳಕ್ಕೆ ಒಂದು 9 ಫೂಟ 8 ಫೂಟ್ 9 ಫೂಟ್ 3 ನರೇಂದ್ರ ಮೋದಿಗಳು ದೊಡ್ಡ ಪೈಪ್ ರೇಪ್ಗಳ. ಅದ್ರ ಅರ್ಥ ನಾ ಏನ್ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಕತ್ತಿಲ್ಲ, ಬಟ್ ಹೇಳಕತ್ತೀನಿ ಅಷ್ಟು ದೊಡ್ಡ ಪೈಪ. ಒಂದೊಂದು ಮೋಟರ್ ಎಷ್ಟು ಗೊತ್ತಂದ್ರೆ 16,500 HP ಮೋಟರ್ ರೀ. 7 ಮೋಟರ್ 1,15,000 HP. ನಮ್ ಗದಗಿನ ದೊಡ್ಡಪ್ಪಗಳು ಲಿಂಗೈಕ ಸಿದ್ಧಲಿಂಗ ಸ್ವಾಮಿಗಳು ಅವರು ನಾವೊಂದ್ಸಲ ಆ ಪೈಪ್ ಬಂದಾಗ ಆ ಪೈಪ್ ನೋಡಿ ಮನೆ ಗಾಬರಿ ಹಾಕಿದ್ರು. ಅದ ನೀರ್ ಹೆಂಗ್ ಬರ್ತಾವ ಇವ್ರು ಒಂದು ತುಸು ಕಡೆ ತಿಳ್ಕೊಂಡ್ಬಿಟ್ರೆ ಹೆಂಗ್ ಬರ್ತಾವ ನೀರ್ತಿದ್ರು ಎಲ್ಲ ಅಂದ್ಬಿಟ್ರಲ್ಲ. ಎಮ್ಮೆ ಈಶಾಡ್ತಾವು, ಆಕಳು ಈಶಾಡ್ತಾವು ಎಲ್ಲ ಮಾತಾಡ. ಅವರು ನಾ ಅದನ್ನ ಕಾರ್ಯಕ್ರಮ ಬರಕ್ ಆಗ್ಲಿಲ್ಲ. ನನ್ಗೆ ಯಾರೋ ಬಿಜಾಪುರ ಹೇಳ್ಬೋದು ಗದಗಿನ ಸ್ವಾಮಿಗಳು ಬಂದಾರ್ರಿ, ಅವ್ರ ಕಡೆ ಪೂಜೆ ಮಾಡ್ತೀನಿ ಅಂತ ಗದಗಿನ ಪೂಜೆಗೆ ಹೋದ್ರು. ಪೈಪ್ ನೋಡಿದ್ರು, ಕಾರು ಅರ ಒಂದು ಗಾಡಿ ಹೋಗಿದ್ರು ಕೂಡ ಅಲ್ರಿ, ಒಂದು ಗಾಡಿ ಒಳ್ಳೆ ಒಂದು ಸಣ್ಣ ಟ್ರಕ್ ಅಂತ ಅನ್ಗಡ್. ಅವ್ರ ಭಾಷೆ, ಅವರು ಬಿಜಾಪುರದವರಲ್ಲ, ಅಂತ ಅನ್ಗಡ್ ಪೈಪ್ ಬಂದವು. ಪೈಪ್ ಅಂದ್ರು ಮುಂದೆ ಯಾವಾಗ್ಲೂ ಅದೇ ಭಾಷೆ ಮಾಡಿ ಎಂತ ಅನ್ಗಡ್ ಪೈಪ್ ಹಾಕೊಂಡು ಒಪ್ಪ ಎಂಬಿ ಪಡ್ ನಾವು ಇವ್ಯಪ್ಪ ಮೋಟ್ರ್ ಇಂತ ಮೋಟ್ರ್ ಹಾಕಿದ್ರು. ಬಹಳ ಶ್ರಮ ಆಗ್ಯದ. ನೀರನ್ನ ಪೂಜ್ಯರು ಹೇಳಿದಂಗ ಅದನ್ನ ಸದುಪಯೋಗ ಮಾಡ್ಕೊಡ್ರಿ, ನಿಮ್ ಜೀವನ ಉದ್ಧಾರ ಮಾಡ್ಕೊಡ್ರಿ. ಯಾಕಂದ್ರೆ 1000 ವರ್ಷ ನೀವು ಕಷ್ಟಪಟ್ಟಿರಿ. ಹಿರಿಯರು ಹೆಂಗ್ ಹೋಗ್ಯಾರ ಗೊತ್ತಿಲ್ಲ, ರುಂಬಾಲ್ ಮಂದಿ ಅನ್ಕೊಂಡು ರುಂಬಾಲ್ ಹಾಕಿರಿ. ನೀವೆಲ್ಲ ಯುವಕರದಿರಲ್ಲ, ನಿಮ್ಗೆ ಹೆಣ್ಣು ಕೊಡ್ತಿದ್ದಿಲ್ಲ. ಮತ್ತೆ ಯುವಕರು ಯಾರು ಕೃಷಿ ಕಡೆ ಹೋಗ್ತಿದ್ದಿಲ್ಲ, ಅವ್ರು ತಪ್ಪನೂ ಅಲ್ಲ. ಯಾಕಂದ್ರೆ ನೀರೇನ ಏನ್ ಮಾಡೋರು ತಗೊಂಡೋದ್ರು. ನನ್ನ ಕಡೆ ಒಬ್ರು ಸಾಹುಕಾರರು ಬಂದ್ರು, ನನ್ನ ಮಗಳಿಗೆ ಮಾಸ್ತರ್ ನೌಕರಿ ಕೊಡಂತ. ಏ ಸಾಹುಕಾರ ಯಾರಿಗೂ ಸಹಿ ಮಾಡ್ತೀರಿ, 80 ಎಕರೆ ಭೂಮಿ ಅದ ಹೆಸರು ಅಂದ್ರೆ ಹೇಳ್ತೀನಿ. ಏನ್ ತಪ್ಪೇನಿಲ್ಲ, ಬೇದ್ರಿ ಬಾಬು ಸಾಹುಕಾರ ಬಂದ್ರು.
ನಾ 80 ಎಕರೆ ಅದ್ರಿ ನಾನಿದ್ರು ನಮ್ಮ ಮಗಳಿಗೆ ನೌಕರಿ ಸೌಕರ್ಯ ಯಾರು ಮರ್ಯಾದೆ ಕಳ್ಕೊಡಿ ಅಂತ ದೊಡ್ಡ ಸೌಕರ್ಯ 80 ಎಕರೆ ನಿಂತು ಏನ್ ಮಾಡಿ ತಗೊಂಡ್ರಿ ನೀರೇ ಇಲ್ಲ 80 ಎಕರೆ ತಗೊಂಡು ನಾ ಏನ್ ಮಾಡ್ಲಿ ನಾನೇ ಕೊಟ್ಬಿಡ ಬೇಡ ತಗೊಂಡು ಬೇಡಿ ತೋರಿ ನಾನು ನೌಕರಿ ಕೊಡ 80 ಎಕರೆ ತಗೊಂಡು ಏನ್ ಮಾಡ್ತಿರ್ತಾರೆ ಇದ್ರು ನೀರಿಲ್ಲ ಏನ್ ಮಾಡ್ತೀರಿ ನೀರಿಲ್ಲದ ಭೂಮಿ ಇಟ್ಕೊಂಡು ಇದು ನಮ್ಮ ಕತಿ ಹೀಗಾಗಿ ಸದುಪಯೋಗ ಮಾಡ್ಕೊಡ್ರಿ ಓಟ್ ಹಾಕುದು ಬಿಡುದು ನಾ ಈ ಸದ್ಯ ಮಾತಾಡಂಗೆ ಸಂದರ್ಭನೂ ಅಲ್ಲ ಹೇಳಿದಲ್ಲ ಅಪ್ಪಗಳು ಹೇಳ್ಯಾರ ಎಲ್ಲಾನು ಕೂಡ ಹೇಳ್ಯಾರ ನಿಮಗೆ ಬಿಟ್ಟಿದ್ದು ನನ್ನ ಕರ್ತವ್ಯ ನಾನು ಮಾಡೀನಿ ಮುಂದೂ ಕೂಡ ಮಾಡ್ತೀನಿ ಈಗ ಇಷ್ಟೇ ಅಲ್ಲ ಮಳೆಗಾಲದಾಗ ನಾವು ನೀರು ಕೊಡ್ತಿದ್ವಿ ಬ್ಯಾಸಿಗೆ ಸ್ವಲ್ಪ ಎಲ್ಲ ಅಲ್ಲಿ ಸ್ವಲ್ಪ ನಾವು ತ್ರಾಸ ಕೊಡ್ತಿದ್ವಿ ಅಲ್ಲಿ ತ್ರಾಸ ಕೊಡ್ತೀವಿ ಈಗ ಅದಕ್ಕೊಂದು ನಾ ಈಗ ಡ್ಯಾಮ್ ಮಾಡಾಕ್ತೀನಿ ಒಂದು ಬಾಬಾನಗರಕ್ಕ ಒಂದು ಡ್ಯಾಮ್ ಮಾಡಾಕತ್ತೀವಿ ಒಂದು TMC ಡ್ಯಾಮ್ ಮಳೆಗಾಲದಾಗ ನೀರನ್ನ ತಂದಲ್ಲಿ ಹಾಕೊಡ್ತೀವಿ ಬ್ಯಾಸ್ಗ್ಯಾಗ ಸ್ವತಃ ನೀವು ಬ್ಯಾಸ್ಗ್ಯಾಗ ರಣ ಕೆಟ್ಟ ಬಿಸಿಲು ಅಂತಿರಲ್ಲ ಸಿದ್ದೇಶ್ವರ ಸ್ವಾಮಿ ಒಳ್ಳೆ ಬಿಸಿಲು ಅಂತಿದ್ರಲ್ಲ ಆ ಕೆಟ್ಟ ಬಿಸಿಲಾಗೂ ನಿಮಗೆ ನೀರು ಕೊಡ್ತೀನಿ ಇದು ನನ್ನ ಇದು ಈಗಾಗಲೇ ಮುಖ್ಯಮಂತ್ರಿಗಳ ಕಡೆ ಬರ್ಸಿನಿ ನೀರಾವರಿ ಮಂತ್ರಿ ಕೂಡ ಬರ್ಸಿನಿ ಒಂದು 500-600 ಕೋಟಿ ರೂಪಾಯಿ ಬೇಕಾಕತಿ ಅದ್ರ ಜಮೀನು ಸರ್ಕಾರದ ಐತೆ ಅದೇ ಒಂದು ನಮ್ಮ ಪುಣ್ಯ ಸರ್ಕಾರದ ಐತೆ ಅಲ್ಲಿ ಒಂದು ಡ್ಯಾಮ್ ಮಾಡಿ ನಿಮ್ಗ ಬ್ಯಾಸ್ಗ್ಯಾಗೂ ನಿಮ್ಗೆ ನೀರು ಕೊಡ್ತೀವಿ ಇಷ್ಟು ಹೇಳಿ ಇದು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಇಬ್ರು ಪರಮ ಪೂಜ್ಯರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅವರ ಆಶೀರ್ವಾದದ ಶ್ರೀರಕ್ಷೆಯಿಂದ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಇವತ್ತು ಸಂಗೊಳ್ಳಿ ರಾಯಣ್ಣ ಇವತ್ತು ಒಂದು ಪ್ರತಿಮಾ ದೇಶಭಕ್ತ ಈ ಸ್ವಾತಂತ್ರ್ಯ ಏನು ಸಿಕ್ಕಿದೆ ಇವತ್ತು ನಾವು ನೀವು ಆರಾಮ್ ಯಾಕದೀನಿ ಸ್ವಾತಂತ್ರ್ಯ ಸಿಕ್ಕದು ಅಂತೇಳಿ ಕೊಡಿಸಿದವ್ರು ಯಾರು ಸಂಗೊಳ್ಳಿ ರಾಯಣ್ಣವರು ಇಲ್ಲಿ ನಾವು ನೀವು ಏನಾಗಿರ್ತಿದ್ವಿ ಬ್ರಿಟಿಷರ ಗುಲಾಮರಾಗಿ ಕೆಲಸ ಮಾಡ್ತಿದ್ವಿ ಇದು ತಿಳ್ಕೋರಿ ಸ್ವಾತಂತ್ರ್ಯದ ಏನು ಇವತ್ತು ಆರಾಮದಿಯಲ್ಲ ಈಗ ಯಾರು ಕೊಡ್ಸ್ಯಾರ ಸಂಗೊಳ್ಳಿ ರಾಯಣ್ಣ ಕೊಡ್ಸ್ಯಾರ ಇಲ್ಲಿ ಕಡೆ ಏನ್ ಮಾಡ್ತಿದ್ರಿ ನೀವು ಬ್ರಿಟಿಷರ್ ಗುಲಾಮರಾಗಿರ್ತಿದ್ರಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಯಾಕೆ ನಾವು ಆರಾಮದೀವಿ ಯಾಕೆ ಶಾಂತಿಯಿಂದ ಇದೀವಿ ಇಷ್ಟು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆದ ಶುಭಾಶಯಗಳನ್ನು ಹೇಳಿ ಇವತ್ತು ಸಂಗೊಳ್ಳಿ ರಾಯಣ್ಣದ ಜನ್ಮದಿನದ ಶುಭಾಶಯಗಳನ್ನು ಹೇಳಿ ಸಂಗೊಳ್ಳಿ ರಾಯಣ್ಣನ ಆದರ್ಶವನ್ನ ನಾವೆಲ್ಲರೂ ಯುವಕರು ವಿಶೇಷವಾಗಿ ನಾವು ಪಾಲನೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ